ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ದುದಿಕೀರ್ ಹಾಲಿನ ಪಾಯಸ, ಕೋವಾ ಹಾಗೂ ಡ್ರೈ ಫ್ರೂಟ್ಸ್ನಿಂದ ತಯಾರಿಸಿದ ಈ ಸಿಹಿ ರೆಸಿಪಿ ಯಾವ ಥರನಾಗಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ಹಾಲು, ಕೋವಾ ಮತ್ತು ವಿವಿಧ ಡ್ರೈ ಫ್ರೂಟ್ಸ್ಗಳ ಸುವಾಸನೆಯಿಂದ ತುಂಬಿದ ಈ ದುದಿಕೀರ್ ಎಲ್ಲರ ಬಾಯಲ್ಲಿ ನೀರಿರಿಸುವಂಥ ಒಂದು ಸಿಹಿ ಪದಾರ್ಥದ ರೀ. ಪಾರಂಪರಿಕ ರುಚಿಯ ಈ ಹಾಲಿನ ಪಾಯಸವನ್ನು ಮನೆಯಲ್ಲಿ ಸಿಂಪಲ್ ಆಗಿ ಕೆಲವು ನಿಮಿಷಗಳಲ್ಲಿ ತಯಾರಿಸಬಹುದು ರೀ. ಹಬ್ಬದ ದಿನಗಳಲ್ಲಿ ಅಥವಾ ಯಾವುದೇ ವಿಶೇಷ ಸಂದರ್ಭದಲ್ಲಿ ಈ ಸಿಹಿ ತಿಂಡಿ ಪರ್ಫೆಕ್ಟ್ ಡೆಸರ್ಟ್ ಆಗಿ ಸರ್ವ್ ಮಾಡಬಹುದ್ರಿ. ಬೇಕಾಗುವ ಸಾಮಗ್ರಿಗಳು: ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ್ಯಾವ ಅವೈಲೇಬಲ್ ಅದಾವ ಅವು ತೊಗೊಳ್ರಿ. ನಾನು ಸುಮಾರು 1 ಕಪ್ ಆಗುವಷ್ಟು ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿನಿ ರೀ. ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ, ಪಿಸ್ತಾ ಇಷ್ಟನ್ನು ತೊಗೊಂಡಿನಿ ರೀ. ಹಾಗೆ ಸಕ್ಕರೆ ಕೂಡ 1 ಕಪ್ ತೊಗೊಂಡಿನಿ ರೀ. ಮತ್ತು 1 ಕಪ್ ಆಗುವಷ್ಟು ಕೋವಾ ತೊಗೊಂಡಿನಿ ರೀ. ನೋಡ್ರಿ, ಕೋವಾ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ರೀ. ನಿಮ್ಮ ಹತ್ರ ಕೋವಾ ಇದ್ದಿದ್ದಿಲ್ಲ ಅಂದ್ರೆ ನಂದಿನಿ ಪೇಡ ಸಿಗ್ತಾವೆ ನೋಡ್ರಿ, ಅವು 6 ನಂದಿನಿ ಪೇಡ ತೊಗೊಳ್ರಿ. ಕೋವಾಕ್ಕೆ ಹಾಲು ಹಾಕಿ ಚೆನ್ನಾಗಿ ಗಂಟಿಲ್ಲದಾಗೆ ಕಲಿಸ್ಕೊಳ್ತಾ ಇದ್ದೀನಿ ರೀ. ಅದಾದ ಮೇಲೆ ನಾನು 1 ಲೀಟ್ರ್ ಹಾಲು ತೊಗೊಂಡಿಲ್ಲ ರೀ. ಕೇವಲ ಅರ್ಧ ಲೀಟ್ರ್ ಹಾಲಿಗೆ 1 ಕಪ್, ಸಣ್ಣ ಕಪ್ಪಿಲೆ 1 ಕಪ್ ಆಗೋಷ್ಟು ಕೋವಾ ತೊಗೊಂಡಿನಿ ರೀ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ರೀ. ಡ್ರೈ ಫ್ರೂಟ್ಸಲ್ಲಿ ನಿಂಬಲ್ಲಿ ಯಾವ ಅವೈಲೇಬಲ್ ಅದಾವ ಅವು ಡ್ರೈ ಫ್ರೂಟ್ಸ್ ತೊಗೊಳ್ರಿ. ಹಾಗೆ 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿಕೊಂಡು ಇಟ್ಕೊಂಡಿನಿ ರೀ. ಇವಾಗ ಅರ್ಧ ಲೀಟರ್ ಹಾಲು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಲಿಗೆ 1 ಕಪ್ ಅಷ್ಟು ನೀರು ಹಾಕಿ ಕಾಸೋಕೆ ಇಡ್ರಿ. ಸಣ್ಣ ಉರಿ ಇಟ್ಟು ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ರೀ. ಹಾಲು ಕಾಯೋತನ ಈ ಕಡೆ ನಾನು ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ರೀ. ಕೇವಲ 2 ಚಮಚ ಅಷ್ಟೇ ತುಪ್ಪ ಹಾಕೊಂಡಿನಿ ರೀ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಕೆಂಪಾಗುವಂಗೆ ಹುರ್ಕೊಳ್ತಾ ಇದ್ದೀನಿ ರೀ. ನೋಡಿರಿ, ಸಣ್ಣ ಉರಿ ಇಟ್ಟೆ ಹುರ್ಕೊಳ್ರಿ. ಕೆಂಪಾದ್ರೆ ಸಾಕ್ರಿ, ಸ್ವಲ್ಪನೇ, ಜಾಸ್ತಿ ಕೆಂಪಗೆ ಹುರಿಬೇಡ್ರಿ. ನೋಡಿ ಫ್ರೆಂಡ್ಸ್, ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾಯ್ದೈತ್ರಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ರೀ. ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರೀ. ಚೆನ್ನಾಗಿ ತಿರ್ಕೊಳ್ಬೇಕ್ರಿ 1-2 ಸತ. ಇನ್ನು ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ಬೇಕಾಗುತ್ತೆ ರೀ. 10 ನಿಮಿಷಗಳ ಕಾಲ ಸಣ್ಣ ಉರಿ ಇಟ್ಟು ಕುದಿಸ್ಕೊಂಡ್ರೆ ಕೀರು ತುಂಬ ಚೆನ್ನಾಗಿ ಆಗುತ್ತೆ ರೀ. ಹಾಲು ಚೆನ್ನಾಗಿ ಕುದ್ದಾಗಿದೆ. ಇವಾಗ ಕಲಸಿದ ಕೋವಾ ಕೂಡ ಈ ಹಾಲಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡು ತಳ ಹೊತ್ತಬಾರ್ದು ಅಂತ ಹೇಳಿ ಚೆನ್ನಾಗಿ ತಿರುಗ್ಕೊಳ್ತೀನಿ ರೀ. 10 ನಿಮಿಷ ಸಣ್ಣ ಉರಿ ಇಟ್ಟು ತಿರುಗಾಡ್ಬೇಕ್ರಿ. ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ರೀ. ಹಾಕೊಂಡು ಚೆನ್ನಾಗಿ 10 ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ಳೋಣ ರೀ. ಕೋವಾ ಇಲ್ಲದಿದ್ದರೆ ಕಾಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕೊಳ್ಬೋದ್ರಿ. ಬೇಕಿದ್ರೆ ಕೇಸರಿ ದಳ ಕೂಡ ಹಾಕೊಳ್ರಿ, ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ರೀ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದೈತ್ರಿ. ತುಪ್ಪ ಕೂಡ ಮೇಲ್ಗಡೆ ತೇಲ್ತಾ ಇದೆ ರೀ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗೈತ್ರಿ. ಹಾಗೆ ಟೇಸ್ಟ್ ಕೂಡ ಬೆಸ್ಟ್ ಆಗೈತೆ. ಈ ವಿಡಿಯೋದಲ್ಲಿ ಹಾಲನ್ನು ಕುದಿಸಿ ಕೋವಾ ಸೇರಿಸಿ ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ ಹಾಕಿ ರುಚಿಕರವಾದ ಕ್ರೀಮಿ ಪಾಯಸ ತಯಾರಿಸುವ ವಿಧಾನವನ್ನು ಹಂತ ಹಂತವಾಗಿ ತೋರಿಸಿದ್ದೇನೆ. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಸೂಚನೆ ಏನು ಹೇಳ್ತೀನಿ ಅಂದರೆ, ಪಾಯಸ ತುಂಬ ಗಟ್ಟಿಯಾಗಿತ್ತಂದ್ರೆ ಸ್ವಲ್ಪ ಹಾಲು ಸೇರಿಸಿ ಡಿಲ್ಯೂಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ನ ಇನ್ನಷ್ಟು ರುಚಿಕರವಾದ ಕನ್ನಡ ರೆಸಿಪಿಗಳನ್ನು ನೋಡಲು ಬೆಲ್ ಐಕನ್ ಒತ್ತಿರಿ. ಬೆಲ್ ಒತ್ತೋದ್ರಿಂದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಾವ್ರಿ. ಹಾಗಾಗಿ ವಿಡಿಯೋಗಳನ್ನು ಫಸ್ಟ್ ನೀವೇ ನೋಡ್ಬೋದ್ರಿ. ಧನ್ಯವಾದಗಳು ರೀ.